ಕಲಬುರಗಿ ಶ್ರೀ ಕನ್ನಡಗಿ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ಅಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ತನಿಖೆಗೆ ಒತ್ತಾಯಿಸಿ ಶಿವಕುಮಾರ್ ಸಿ ಪಾಟೀಲ್ ಸುದ್ದಿಗೋಷ್ಠಿ. ಶ್ರೀ ಕನ್ನಡಗಿ ಮಲ್ಲಿಕಾರ್ಜುನ ದೇವಸ್ಥಾನ ಜಾತ್ರಾ ಅಂಗವಾಗಿ ನಾನು ಶಿವಕುಮಾರ್ ಪಾಟೀಲ್ ಸಾಕಿನ ಕನ್ನಡಗಿ ಮಾತನಾಡೋದು. ಏನಪ್ಪ ಅಂದ್ರೆ ಭಕ್ತರಲ್ಲಿ ಒಂದು ವಿಶೇಷ ಸೂಚನೆ ಕೊಡೋದ. ಏಕೆಂದ್ರೆ ಅಲ್ಲಿ ಈಗ ಇದ್ದಂಥ ಒಂದು ಸಮಿತಿಯೊಂದು ರಚಿಸ್ಕೊಂಡು ಅಲ್ಲಿ ಭಾಳ ಅವ್ಯವಹಾರ ಮಾಡ್ಲಕತ್ತಾರ. ಆದ ಕಾರಣ ಭಕ್ತರು ಏನೇ ದೇಣಿಗೆ ಕೊಡೋದಿದ್ರು ಹುಂಡಿಯಲ್ಲಿ ಹಾಕಬೇಕಾಗಿ ನಾವು ಟ್ರಸ್ಟ್, ನಮ್ಮದು ಹಳಿ ಟ್ರಸ್ಟ್ ಇತ್ತು ಸರ್, 1999 ಟ್ರಸ್ಟ್ ಅದ. ಅವ್ರಿಗೆ 1920 2020 ಬಂದು ಒಂದು ಸಮಿತಿಯೊಂದು ರಚನೆ ಮಾಡಿಕೊಂಡು ಭಕ್ತರಿಗೆ ಮೋಸ ಮಾಡ್ಲಕತ್ತಾರ. ಎಲ್ಲ ನಾವು ಮಾಡ್ಲಕತ್ತೀವಿ ಅಂತ ಹೇಳಿ ಕೇಸಿ ದುಡ್ಡು ಎತ್ತಾಕೋದು ನಮ್ಮಲ್ಲಿ ಸಾಕ್ಷಿ ದಾಖಲಾಕತ್ತೀವಿ ಸಾತವ ಸರ್. ಒಬ್ಬರು ಭಕ್ತರು 45,000 ರೂಪಾಯಿ ಕೊಟ್ಟರೆ ಸರ್, ಅದು ಹುಂಡಿ ಅವ್ರು ಬರೀ ರಿಸಿಪ್ಟ್ 302 ರೂಪಾಯಿ ಕೊಟ್ಟರೆ. ಆದ ಕಾರಣ ಇಂಥವೆಲ್ಲ ಭಕ್ತರು ಮೋಸ ಹೋಗಬಾರ್ದು ಅಂತೇಳಿ ನಮ್ಮದು ವಿನಂತಿ ಅದ. ಯಾಕಪ್ಪ ಅಂದ್ರೆ ಇನ್ನೂ ಅಲ್ಲಿ ಡೆವಲಪ್ಮೆಂಟ್ ಮಾಡೋದಿಲ್ಲ, ಇನ್ನೂ ಬೇರೆ ಕಡೆ ಶಿಫ್ಟ್ ಮಾಡೋದ ಸರ್ ದೇವಸ್ಥಾನ. ಈಗ ಯಾಕಂದ್ರೆ ಈಗ ನಾವು ಏನೇ ದುಡ್ಡು ಕೊಟ್ಟರು ಅದು ಹೊಳೆಗೆ ನೀರಾಗಿ ಹಾಕಿದಂಗೆ ಸರ್. ಅವ್ರು ಬರೀ ಅವ್ರು ಮನೆ ಕಟ್ಕೊಳಕತ್ತಾರೆ ಹೊರತಾಗಿ ಅಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ಏನಾದ್ರೂ 4 ಕೆಲಸ ಆಗ್ಯಾವ ಸರ್ಕಾರ ವತಿಯಿಂದ ಆಗ್ಯಾವ. ಯಾತ್ರಿ ನಿವಾಸ ಆಗ್ಯದ, ರೋಡ್ ಆಗ್ಯದ, ಹೈಮಾಕ್ಸ್ ದೀಪ ಆಗ್ಯದ, ಆಯಿತು ಸಮುದಾಯ ಭವನ ಆಗ್ಯದ. ಅದ್ರ ಹೆಸರು ಮೇಲೆ ಇವ್ರು ರೊಕ್ಕ ಎತ್ತಲಕತ್ತಾರೆ ಸರ್ ಭಕ್ತರಿಗೆ. ನಾವು ಅದು ಮಾಡಿಸ್ತೇ ಇದು ಮಾಡಿ. ಈ ಜಾತ್ರೆದಾಗ ಏನದ ಅಲಂಕಾರ ಏನು ಮಾಡ್ತಾರೆ ಎಲ್ಲ ಭಕ್ತರು ಮಾಡ್ತಾರೆ, ದಾಸೋಗ ಭಕ್ತರು ಮಾಡ್ತಾರೆ. ಇವ್ರು ಏನಿಲ್ಲ ಅದ್ರ ರಿಸಿಪ್ಟ್ ಹಚ್ಚೋದು, ಅಲ್ಲಿ ಬಂದಂಥ ಗೂಳಿಗಳು ಮಾರೋದು, ಬಂಗಾರ ಬೆಳ್ಳಿ ಏನು ಇನ್ನು ಭಕ್ತರು ಹರಕೆ ಏನು ಕೊಡ್ತಾರೆ ಅದು ಎಲ್ಲ ಮಾರೋದು. ಅದು ಯಾಕೆ ಹೇಳಕತ್ತೀವಿ ಅದು ಅಂದ್ರೆ ಭಕ್ತರು ಯಾರು ಮೋಸ ಹೋಗ್ಬೇಡ್ರಿ. ಇನ್ನೂ ಮುಂದೆ ಡೆವಲಪ್ಮೆಂಟ್ ತಮ್ಮದು ಏನೇ ಕಾಣಿಕೆ ಕೊಡೋದಿದ್ರು ಮುಂದೆ ಕನ್ಸೆನ್ಷನ್ ನಡೆಯೋ ಟೈಮ್ನಾಗ ಇನ್ನೂ 2 ಎಕರೆ ಹೊಲ ತೊಗೊಂಡಿದ್ದೆವು. ಅಲ್ಲಿ ಗರ್ಭದೇವ್ರ ಗುಡಿ ಕಟ್ಟೋದ ಸರ್. 2ನೇ ಶ್ರೀಶೈಲ ಮಲ್ಲಿಕಾರ್ಜುನ ಆಗಂತ ಸ್ಥಾನ ಅದ, ಅದು ದೊಡ್ಡ ಸ್ಥಾನ ಅದ. ಅದೊಂದು ಭಾಳ ಇತಿಹಾಸ ಅದ. ಈಗ ಬಂದವರಿಗೆ ಆ ದೇವ್ರದ್ದು ಇತಿಹಾಸ ಏನೂ ಗೊತ್ತಿಲ್ಲ. ಬರೀ ಬಂದಾರ ಹೋಳಿಗೆ ಮಾಡಿಟ್ಟಿದೆ, ಉಳ್ಳಿಗೆ ಬಂದಾರ ಅಷ್ಟೇ ಅವ್ರು. ಬರೀ ನಾವು ಮಾಡೀವಿ ಅಂತ ಹೇಳಕತ್ತಾರೆ ಭಕ್ತರಿಗೆ. ನಮಗೇನದ ಹೋಗೋದು, ನಾವು ಹೋದ್ರೆ ಟ್ರಸ್ಟ್ನವ್ರು ಹೋದ್ರೆ ನೀವು ಯಾಕೆ ಬರ್ತೀರಿ ಅನ್ಸೋದು. ಬರೀ ದಾದಾಗಿರಿ ಮಾಡೋದು, ಪೊಲೀಸ್ ಕೇಸ್ ಮಾಡ್ತೀನಿ ಅಂತ ಹೇಳೋದು, ಇಂಥವೆಲ್ಲಗಳು ನಡೆದಾವೆ. ಆದ ಕಾರಣ ಭಕ್ತರು ಯಾರೂ ಮೋಸ ಹೋಗ್ಬೇಡ್ರಿ ಅಂತೇಳಿ ನಾವು ಒಂದು ವಿನಂತಿ ಮಾಡ್ಕೊಳಕತ್ತೀವಿ. ಯಾಕಂದ್ರೆ ಹಣ ತಾಮದು ಹರಕೆ ಮುಟ್ಟಲ್ಲ. ಈಗ ಅವ್ರ ಮನೆ ಕಟ್ಟಿಸ್ಕೊಳಕತ್ತಾರೆ ಹೊರತು ಹರಕೆ ಮುಟ್ಟಲ್ಲ. ನಾವು ಏನೇ ಕೊಡೋದಿದ್ರೆ ಇನ್ನೂ ವರ್ಷ ಹೋಲಿ 2 ವರ್ಷ ಹೋಲಿ ಗುಡಿ ನಿರ್ಮಾಣ ಮಾಡೋ ಟೈಮಿಗೆ ಕೊಡ್ರಿ ಅಂತೇಳಿ ನಾವು ಭಕ್ತರಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ ಸರ್. ಇದು 4 ವರ್ಷದಿಂದ ನಡೆದು ಸರ್, 4-5 ವರ್ಷ ಹಿಡಿದು ಹಿಂಗೆ ನಡೆದು 2020ರಿಂದ ಅದೇ ನಡೆಸ್ಯಾರ ಸರ್. ಪೊಲೀಸ್ ಕೇಸ್ ಪೊಲೀಸರ ಬಳಿ ಹೋದ್ರೆ ಅವ್ರು ನೀವ್ಯಾಕೆ ಹೋಗ್ತೀರಿ, ನಮಗೆ ಅವ್ರ ಸಮಿತಿ ಅದ, ನಮ್ಮ ಟ್ರಸ್ಟ್ ಅದ ಸರ್ ಅಂತ ನಾವು ಅಂತೀವಿ. ಅವ್ರ ಬಳಿ ದಾಖಲಾತಿನೇ ಇಲ್ಲ, ನಮ್ಮಲ್ಲೆಲ್ಲ ದಾಖಲಾತಿನೂ ಅಂದ್ರೂ ಕೂಡ ಪೊಲೀಸರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಕತ್ತಾರೆ. ಊರ್ದವ್ರು ಎಲ್ಲ ಟ್ರಸ್ಟ್ ಹಳಿದದ, ನೀವೇ ಮಾಡಿರ್ಬೇಕಂತ ಹೇಳ್ತಾರೆ ಜನರೆಲ್ಲ. ಆದ್ರೆ ಆ ಜನರಿಗೆ ಅಲ್ಲಿ ಏನದ ಮಿಸ್ಗೈಡ್ ಮಾಡಕತ್ತಾರೆ. ಇವ್ರೇನು ಮಾಡ್ಯಾರ 20 ವರ್ಷ ಆಯ್ತು, 1 ಕೋಟಿ 1.5 ಕೋಟಿ ರೂಪಾಯಿ ನಾವು ಕೈಕೊಂಡು ಬಂದಿದ್ದು ಸರ್. ಕಂಪನ್ಸೇಷನ್ ಬಂದದ ಮಲ್ಲಿಕಾರ್ಜುನ ದೇವಸ್ಥಾನ. ಅದು ಇದು 3ನೇ ಜಾಗದಾಗ ತಂದು ಕೂಡಿಸಿದ್ದು. ಇವ್ರಿಗೆ ಏನೂ ಇತಿಹಾಸ ಗೊತ್ತಿಲ್ಲ. ಇವರೆಲ್ಲ ರಿಟೈರ್ಮೆಂಟ್ ಆಗಿ ಬಂದವ್ರು. ಈಗ 60 ವರ್ಷ ಮೇಲೆ ನಮ್ಮ ಊರಿಗೆ ಕಾಲಿಟ್ಟಾರ. ನಾವು ಊರಾಗ ಹುಟ್ಟು ಊರಾಗ ಬೆಳೆದವ್ರು ಇದ್ದೀವಿ. ಅಲ್ಲಿ ಆ ದೇವ್ರದ್ದು ಏನದ, ಅಲ್ಲಿ ಊದಿನ ಕಡ್ಡಿ ಹೋಗಲ್ಲ ಸರ್, ಅಲ್ಲಿ ತೆಂಗಿನ ಪಾಡಿ ಹೋಗಲ್ಲ. ಪೈಲ ನದಿ ಬರ್ತಿತ್ತು, ಆ ನದಿದಾಗ ದೀಪ ಇರ್ತಿತ್ತಂತ್ರಿ ನಮ್ಮ ಸಣ್ಣೋಗಿದ್ದಾಗ. ಅಂಥದ್ದೆಲ್ಲ ಇತಿಹಾಸ. ಅದು ತಂದು ಈಗ 3ನೇ ಸ್ಥಾನದಾಗ ಕೂಡಿಸಿ, ಈಗ ಇನ್ನೂ ಸ್ವಲ್ಪ ಮುಂದೆ ಒಯ್ದು ಕೂಡಿಸೋದಾರೆ. ಅದು ಅದಕ್ಕೆ ಯಾರೇ ದೇಣಿಗೆ ಕೊಡೋದಿದ್ರು, ಸಾಯರ್ತನ ಮಾಡೋದಿದ್ರು ಗುಡಿ ಕಟ್ಟಡ ಆಗೋ ಟೈಮಿಗೆ ಕೊಡ್ರಿ. ಇವು ಕೊಟ್ಟಿದ್ದೆಲ್ಲ ವ್ಯರ್ಥ ಆಗ್ತವೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದು ಈಗ ನ್ಯಾಯಾಲಯದಾಗ ಕೊಟ್ಟಿದ್ದೇವೆ ಸರ್, ತೀರ್ಪು ಬರ್ತದೆ ಸರ್. ಆ ತೀರ್ಪು ಬರುತ್ತಾನೆ ಯಾರು ಜಗಳ ಆಡಬೇಡ್ರಿ ಅಂತ ಹೇಳ್ತಾರೆ ಅವರು ನ್ಯಾಯಾಲಯದಾಗ. ಅದಕ್ಕೆ ಆ ನ್ಯಾಯಾಲಯದ ತೀರ್ಪು ಬಂದ ಮ್ಯಾಗ ನಾವು ಗುಡಿ ಕಟ್ಟಲಿಕ್ಕೆ ಚಾಲು ಮಾಡಿದ್ವಿ. ಆ ನ್ಯಾಯಾಲಯದ ತೀರ್ಪು ಬರುತ್ತಾರೆ ಕಾಯ್ಬೇಕಲ್ಲ ಸರ್. ಅವು ನ್ಯಾಯಾಲಯದವ್ರು ಹೇಳಿದ್ರು ಬರೀ ರಿಸಿಪ್ಟ್ ಹರಿಯೋದು, ರೊಕ್ಕ ತೊಗೊಂಬೋದು, ಗೂಳಿ ಮಾರೋದು, ಗಂಟೆ ಮಾರೋದು. ಮೊನ್ನೆ 10 ಕ್ವಿಂಟಲ್ ಗಂಟೆ ಮಾರ್ಯಾರ, ಕ್ವಿಂಟಲ್ ಗಂಟ್ಲೆ ಗಂಟೆ ಆಯಿತು. ಅಕ್ಕಿಗಳು ದಾಸೋಗ ಅಂತ ಕೊಟ್ಟೋದು, ಲಾರಿ ಗಂಟ್ಲೆ ಅಕ್ಕಿ ಮಾರೋದು, ಎಣ್ಣೆ ಕ್ವಿಂಟಲ್ ಗಂಟ್ಲೆ ಅಕ್ಕಿ ಎಣ್ಣೆ ಮಾರೋದು. ಇಂಥವು ಕೆಲವೊಂದು ವಸ್ತುಗಳು ದಿವ್ಯದಾನಗಳು ಏನು ಬರ್ತಾವೆ ಎಲ್ಲ ಮಾರೋದು. ಆ ದೇವ್ರ ಇತಿಹಾಸ ಗೊತ್ತಿಲ್ಲ ಇವ್ರಿಗೆ. ಇತಿಹಾಸ ಇದ್ದಿದ್ದು ನಮಗೆ ಗೊತ್ತದ, ಎಲ್ಲಿತ್ತು ಹೆಂಗೆ ತಂದೆವು ಇವರೆಲ್ಲರೂ. ಇನ್ನೊಂದು ಏನು ಮಾಡ್ಯಾನ ಈಗ ಅಧ್ಯಕ್ಷ ಆದವ ಜಾತಿ ಹುಟ್ಟಿಸ್ಲತ್ತಾನ. ಅವ್ರ ಜಾತಿದು ಅಲ್ಲಿ ಜಾತಿ ನಮ್ಮ ಊರಾಗ ಇರ್ಲಿಕ್ಕೆ 4 ಜಾತಿಗಳು ಇದ್ದೀವಿ, 4 ಮಂದಿ ನಾವು ಅಣ್ಣತಂದ್ರಬ್ಲೇ ಇದ್ದಿದ್ದೇವೆ ರೀ. ನಾವು ಯಾರು ಸತ್ತರು ಕೆಟ್ಟರು ನಾವೇ ಕುಣಿ ಹೊಡಿತೇವೆ, ಇರ್ಲಿಕ್ಕೆ 4 ಮಂದಿ 40 ಮನೆ ಅವ್ರು. ನಮ್ಮ ಎಲ್ಲ ಜಾತಿಯವ್ರು ಈಗ 4-5 ಮಂದಿ ಅಣ್ಣತಂದರಾಗಿದ್ದೇವೆ. ಇವರು ನಮ್ಮ ಮಾಲಿಗೌಡರು, ನಮ್ಮ ಪೊಲೀಸ್ ಪಾಟೀಲ್ ಅಂತಾರೆ, ಇವ್ರಿಗೆ ಮಾಲಿಗೌಡರು ಅಂತಾರೆ. ಇವರು ಹೂಗಾರ ಪೈಕಿದಾಗಾರ, ನಾವು ಲಿಂಗತ್ರ ಪೈಕಿದಾಗಿದ್ದೀವಿ. ಅವರೇ ಇವರು ಹೂಗಾರ ಪೈಕಿದಾಗಿದ್ದವ್ರೆ 5 ಮಂದಿ ನಮ್ಮ ಟ್ರಸ್ಟ್ನಾಗ. ಈಗ ಆ ಟ್ರಸ್ಟ್ನಾಗ, ಈಗ ನಮ್ಮ ಟ್ರಸ್ಟ್ನಾಗ ಇವರು ಹೊಸ ಮಂದಿ ತೆಗಿ ನಾ ಬರ್ತೀನಿ ಅಂತಂದ್ರೆ ಇದು ಯಾವ್ದು ನ್ಯಾಯ? ಒಂದು ಅವು ಒಬ್ಬನೇ ಭಾಷೆ ಇರ್ಬೇಕಂತಾನೆ, ನಾವು ಒಬ್ಬನೇ ತಿನ್ನಬೇಕು ಅಂತಕ್ಕಂಥದ್ದು ಇಂಥವೆಲ್ಲ ನಡೆದಾವ. ಆದ ಕಾರಣ ದಯಮಾಡಿ ಭಕ್ತರು ಯಾರೂ ದೋಕಾಬಾರ್ದು. ಇವರು ನಮ್ಮ ಇವರು ಕಾರ್ಯದರ್ಶಿ ರೀ, ಇವ್ರ ಮಾವರಿಗೆ ಅನ್ಸಿಸ್ತಾನೆ ಫೋನ್ ಮಾಡಿ, ನೀನು ಹಳ್ಯಾಗ ಚಂದ ಓಡ್ಯಾಡ ನೋಡು. ಏನಾರ ಕೇಳಿದ್ರೆ ಅಜಯ್ ಸಿಂಗ್ ಅವ್ರ ನನ್ನಿಂದ ನನಗೆ ಪಾಲಿಟಿಕ್ಸ್ ಅದ, ಪೊಲೀಸರ ಇಂಥವೆಲ್ಲ ಮಾಡಿ ಮೋಸ ಮಾಡ್ಲಕತ್ತಾರೆ. ನಾ ಯಶೋಲಿ ಆಫೀಸ್ದಂದು
ಇದು ನಮ್ಮ ಡಿಪಾಸಿಟ್ ಕಾಪಿ ಸಮೇತ ಎತ್ತಬೇಕಂತ ಪ್ರಯತ್ನ ಮಾಡಿದ್ರು. ಇವರೆಲ್ಲರೂ ಸತ್ತಾರ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಬ್ಯಾಂಕಿಗೆ. ಇಂಥವೆಲ್ಲ ಭಾಳ ಅವ್ಯವಹಾರ ನಡೆದವು ಸರ್. ಅದಕ್ಕೆ SLA ಮೇಡಮ್ನು FIR ಮಾಡಂತ ಹೇಳ್ಯಾರ, ಲೆಟ್ರ್ ಅದ ನಂಬಲ್ಲಿ ಎಲ್ಲ ದಾಖಲಾತಿಗಳು. ಅದಕ್ಕೆ ದಯಮಾಡಿ ಭಕ್ತರು ಯಾರೂ ಮೋಸ ಹೋಗ್ಬೇಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಜಾತ್ರೆ ಬರ್ರಿ, ಜಾತ್ರೆ ಮಾಡಿರಿ. ಇನ್ನೊಂದು ಸರ್ 2 ಲಕ್ಷ ರೂಪಾಯಿ ರಾಜನಾಳ ಭಕ್ತರು ಹೂವಿನ ಅಲಂಕಾರ ಮಾಡ್ತಾರೆ, ಭಕ್ತರೇ ಮಾಡ್ತಾರೆ ಪ್ರತಿ ವರ್ಷ. ಅದ್ರ ರಿಸಿಪ್ಟ್ ಹಚ್ಚಿ ರೊಕ್ಕ ಎತ್ತಾರೆ ಇವ್ರು, ನಾವೇ ಮಾಡೀವಿ ಅಂತೇಳಿ. ಎಲ್ಲರಿಗೆ ಬಂದವ್ರಿಗೆ ಭಕ್ತರಿಗೆ ಹೇಳ್ತಾರೆ ಇದೆಲ್ಲ ನಾನೇ ಮಾಡಿ ನೋಡೋದು ತೋರಿಸ್ತಾರೆ. ಎಲ್ಲಿ ಮಾಡ್ತಾರಪ್ಪ ಇವರು? ಏನು ಮಾಡೋದಿಲ್ಲ, ಬರೀ ಉಮ್ಮದು ತಿಮ್ಮದು ನಡೆಯೋದು. ಅದಕ್ಕೆ ದಯಮಾಡಿ ಭಕ್ತರು ಯಾರೂ ಮೋಸ ಹೋಗ್ಬೇಡ್ರಿ. ಇನ್ನೂ ಕಾಣಿಕೆ ಕುಳ್ಳಾಡ್ದಿರಿಲ್ಲ, ಆಮೇಲೆ ಕೊಡ್ರಿ ಪರವಾಗಿಲ್ಲ. ನಮ್ಮದೊಂದು ರಿಕ್ವೆಸ್ಟ್ ಅದ, ನೀವು ಕಾಣಿಕೆ ಕೊಟ್ಟಿದ್ದು ದೇವ್ರಿಗೆ ಅರ್ಪಣೆ ಆಗಲ್ಲ. ಇನ್ನೂ ಜೀವ ಕಾಳ ತುಂಬಿ ನಾವು ಗರ್ಭದೇವ್ರ ಗುಡಿ ಕಟ್ಟೋದಾಗ ತಾವು ದಯಮಾಡಿ ಭಕ್ತರ ಕೈ ಮೇಲೆ ವಿನಂತಿ ಮಾಡ್ಕೊತೀವಿ ಅಂತ. ಶಿವಕುಮಾರ್ ಪಾಟೀಲ್, ಕನ್ನಡಿಗಿ. ಹೇಳ್ರಿ. ಕಾಳಗಿ ತಾಲೂಕಿನ ಸುಕ್ಷೇತ್ರ ಕನ್ನಡಿಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಏನು ಸಮಿತಿ ಹೆಸರ ಮೇಲೆ ಅಕ್ರಮಗಳನ್ನು ಚಟುವಟಿಕೆ ನಡೀತಿದ್ದಾರೆ. ಈ ಸಮಿತಿ ಹೆಸರ ಮೇಲೆ ಇಲ್ಲಿ ಭಕ್ತರು ನೀಡಿರ್ತಕ್ಕಂಥ ದೇಣಿಗೆ ಹಣವನ್ನು ದುರ್ಬಳಕೆ ಮಾಡ್ಕೋತಿದ್ದಾರೆ. ಅದನ್ನು ಶ್ರೀರಾಮ ಸೇನೆ ಸಂಘಟನೆ ಉಗ್ರವಾಗಿ ಖಂಡಿಸ್ತದೆ. ಯಾಕಪ್ಪ ಅಂತ ಕೇಳಿದರೆ, ಮೊನ್ನೆ ದಿನ ಭಕ್ತರು ಏನು ಮಾಡೋದು, ತಮ್ಮ ಹರಕೆ ಈಡೇರಿಸೋಕೆ ಒಂದು 40,000 ರೂಪಾಯಿ ಅನ್ನೋದ ಕನ್ನಡಿಗ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ದೇಣಿಗೆ ರೂಪದ ಹಣ ಕೊಟ್ಟರು. ಆದರೆ ಅಲ್ಲಿರ್ತಕ್ಕಂಥ ಅಕ್ರಮ ಸಮಿತಿ ಏನು ಮಾಡಿದೆ ಅಂದರೆ 40,000 ರೂಪಾಯಿ ಹಣವನ್ನು ತೆಗೆದುಕೊಂಡು ಕೇವಲ 300 ರೂಪಾಯಿ ರಸದಿಯನ್ನು ಅಲ್ಲಿರ್ತಕ್ಕಂಥ ಭಕ್ತರಿಗೆ ಕೊಡೋದರ ಮೂಲಕ ವಂಚನೆಯನ್ನು ಅಲ್ಲಿರ್ತಕ್ಕಂಥ ಸಮಿತಿ ಮಾಡಿದೆ. ಅಲ್ಲಿ ಈಗ ಮಲ್ಲಿಕಾರ್ಜುನ ದೇವಸ್ಥಾನ ಹೆಸರಿನಲ್ಲಿ ಒಂದು ಹೆಸರಿನಲ್ಲಿ ಒಂದು ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಆ ಟ್ರಸ್ಟು ಈಗಾಗಲೇ ಅನುದಾನವನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನಾಗಲಿ ಅನುದಾನ ತೆಗೆದುಕೊಂಡು ಬಂದಿದೆ. ಆದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಗೊಂದಲಗಳಿಂದ ಆ ಟ್ರಸ್ಟಿಂದ ಕೋರ್ಟ್ ಮೊರೆ ಹೋಗ್ಯದ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಭಕ್ತರು ನೀಡಿರ್ತಕ್ಕಂಥ ಬೆಳ್ಳಿ, ಬಂಗಾರ, ಗಂಟೆ ಹಾಗೂ ಅಕ್ಕಿ, ದವಸ ಧಾನ್ಯಗಳನ್ನು ಏನು ಮಾಡೋದನ್ನು ಯಾರು ಭಕ್ತರಿಗೆ ಗಮನಕ್ಕಿಲ್ಲದೆ ಕಣ್ಣಮುಚ್ಚ ಆಟ ಆಡುವುದರ ಮೂಲಕ ಮಾರಿಕೊಳ್ತಾ ಇದೆ. ಅದೇ ರೀತಿಯಾಗಿ ಭಕ್ತರು ತಮ್ಮ ಹರಕೆ ಈಡೇರಿಸುವ ಸಲುವಾಗಿ ಗೋವುಗಳನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾಗಿರ್ತಕ್ಕಂಥ ಗೋಮಾತೆಯನ್ನು ಗೋವುಗಳನ್ನು ದೇವಸ್ಥಾನಕ್ಕೆ ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಆ ದೇವುಗಳನ್ನು ಕಟುಕರಿಗೆ ಮಾರುವಂಥ ಪರಿಸ್ಥಿತಿ ಕನ್ನಡಿಗ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆಗಿದೆ. ನಾ ಕೂಡಲೇ ಆ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಭಕ್ತರು ನೀಡಿರ್ತಕ್ಕಂಥ ಗೂಳಿಗಳನ್ನು ಮರು ದೇವಸ್ಥಾನಕ್ಕೆ ತಂದು ಕೊಡದೇ ಹೋದರೆ ಶ್ರೀರಾಮ ಸೇನೆ ಸಂಘಟನೆ ಬರುವ ಸೋಮವಾರ ಜಾತ್ರೆ ಮುಗಿದು 2-3 ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಭಕ್ತರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಂದರೆ, ತಾವು ಯಾವುದೇ ರೀತಿ ದೇವಸ್ಥಾನಕ್ಕೆ ತಮ್ಮ ಭಕ್ತಿ ಹರಕೆ ಈಡೇರಿಸಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ರಸೀದಿ ಮೂಲಕ ಅವನ ಹಣವನ್ನು ನೀಡಿ, ಇಲ್ಲವಾದರೆ ಅಲ್ಲಿ ಮೋಸ ಹೊಳತದಪ್ಪ ಅಂತ ಭಕ್ತರಿಗೆ ಈ ಮೂಲಕ ಸಂದೇಶ ನೀಡ್ತಾ ಇದ್ದಾರೆ. ಈಗ ಅಲ್ಲಿ ಇರ್ತಕ್ಕಂಥ ಸುಭಾಷ್ ಪಾಟೀಲ್ ಅವ್ರು ಏನು ಮಾಡ್ತಿದ್ದಾರೆ ಸರ್ ಅಂತಂದರೆ, ಯಾವುದೇ ಒಂದು ಸಂಘಟನೆಗಳಾಗಲಿ ಅಲ್ಲಿರ್ತಕ್ಕಂಥ ಭಕ್ತರು ಅದನ್ನ ನೂತನ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಟ್ರಸ್ಟ್ನವ್ರು ಏನಾದರೂ ಒಂದು ನ್ಯಾಯಕ್ಕಾಗಿ ಧ್ವನಿ ಎತ್ತರಂದ್ರೆ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿ ತರುವಂಥ ಕೆಲಸ ಅಲ್ಲಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವ್ರು ಮಾಡ್ತಾರೆ. ಇಲ್ಲಾಂದರೆ ರಾಜಕೀಯ ಒತ್ತಡ ಇರೋದಾಗಿರ್ಬೋದು, ಇಲ್ಲಪ್ಪ ಅಂತ ಕೇಳಿದ್ರೆ ವೈಯಕ್ತಿಕ ಈಗ ಗುಡಿ ಸಂಬಂಧಪಟ್ಟ ಏನಾದರೂ ಕ್ವಶನ್ ಮಾಡಿದ್ರಂದ್ರೆ ಅವ್ರು ವೈಯಕ್ತಿಕ ಟೀಕೆ ಮಾಡ್ತಾರೆ. ನಿಮ್ಗೆ ಹಿಂದೆ ಕಡೆ ಹೊಡಿಸಿಡ್ತೀನಿ ಇಲ್ಲ ಮಾಡ್ತೀನಿ ಅಂತಂದು ಕೆಲವೊಂದು ಗುಂಡಗಳು ನೇಮಕ ಮಾಡ್ಯಾರ. ಅವ್ರಿಗೆ ಖರ್ಚು ಚೂಬಿಟ್ಟು ಜಗಳ ಬಿಡುವಂಥ ಪರಿಸ್ಥಿತಿ ಮಾಡಿಲ್ಲ ಅಂದರೆ ಜಾತೀಯತೆ ಅಂತ ತಂದುಬಿಡ್ತಾರೆ ದೇವಸ್ಥಾನದಾಗ. ಅಲ್ಲಿ ದೇವಸ್ಥಾನಕ್ಕೆ ಏನಾಗಿದೆ ಅಂದರೆ ಅಲ್ಲಿ ಬೆಣ್ಣೆತೋರ ಜಲಾಶಯ ತಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಎಷ್ಟು ಕ್ಯೂಸಿಕ್ ನೀರು ಬರ್ತಾವೆ ಏನಿಲ್ಲ, ದೇವರು ನೀರಾಗ ಮುಳುಗುರು ಸಹ ಅವ್ರು ಅದಕ್ಕೆ ಕ್ಯಾರೆ ಅಂತಲ್ಲ. ಗೆಲ್ಲ ಒಂದು ಹಸಿ ಮಾಡ್ಕೊಳ್ಳಲ್ಲ, ಗೆಲ್ಲದಂದ್ರೆ ರೊಕ್ಕ ತಕೊಂಬಸ್ರಿಂದ ಇದು ಬಡ್ದಾಡ್ತಾರೆ ಅವ್ರು. ಗಂಟೆ ಈಗ ಮೊನ್ನೆ ಒಂದು 5-6 ಕ್ವಿಂಟಲ್ ಗಂಟೆಗಳು ಮಾಡ್ಕೊಟ್ರೆ, ಗಂಟೆ ಲೆಕ್ಕಗಳಿಲ್ಲ. ಏನಾದರೂ ಕೇಳಕ್ಕೆ ಹೋದ್ರೆ ನಮಗೇನು ಕೇಳ್ತಾರಪ್ಪ ಅಂತಂದು ಗುಂಡಾಗಿರಿ ಮಾಡತ್ತಾರೆ. ಇದನ್ನು ಅವ್ರ ಅಪ್ಪನ ಮನೆಯಲ್ಲ, ಗುಡಿ ದೇವಸ್ಥಾನ, ಭಕ್ತರ ದೇವಸ್ಥಾನ ಇದೆ. ಈಗ ಜಾತ್ರೆ ಟೈಮಿಗೆ ಏನು ಮಾಡ್ತಾರೆ ಅಂದ್ರೆ ರಸೀದಿ ದೇವಸ್ಥಾನ ಹೆಸರು ಮೇಲೆ ಇರ್ತಕ್ಕಂಥ ರಸೀದಿ ಕೊಡಲ್ರಿ, ಒಂದು ಕಾಪಿದಾಗ ಬರ್ಕೊಂಡ್ಬಿಡ್ತಾರೆ ಅವರು. ಭಕ್ತರು ಕೊಟ್ಟಿರೋ ಹಣವನ್ನು ಮಾಡಿ ಕಾಪಿದಾಗ ಬರ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟು ಬೇಕೋ ಅಷ್ಟೇ ರಸೀದಿ ಬರ್ಕೊಂಡ್ಬಿಡ್ತಾರೆ ಲೆಕ್ಕ ಸಲಿಂದ. ಈಗಾಗಲೇ ಸಾಕ್ಷಿನೂ ಸಹ ಅದ ನಂಬಲ್ಲ. 40,000 ರೂಪಾಯಿ ಭಕ್ತರು ಕೊಟ್ಟಿದ್ದ ದೇದ ಮೇಲೆ 300 ರೂಪಾಯಿ ಕೊಟ್ಬಿಟ್ಟಾರೆ ಖಾಲಿಯಲ್ಲಿ. ಇದು ಭಕ್ತರೇ ನೀಡಿದ್ರಿ. ಶಂಕರ್ ಚೌಕ, ಶ್ರೀರಾಮ ಸೇನೆ, ಕಾಳಗಿ ತಾಲೂಕು ಅಧ್ಯಕ್ಷ.